ಮಕ್ಕಳೇ ನಮಸ್ತೆ. ಮಕ್ಕಳೇ, ನಾವು ಪ್ರೀವಿಯಸ್ ಸೆವರಲ್ ಕ್ಲಾಸಸ್ಸಿಂದ ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್ನ ನೋಡಿದ್ವಿ. ಸೊ ಸುಮಾರು 6 ಪ್ರಾಪರ್ಟೀಸ್ನ ನಾವು ನೋಡಿದ್ದೀವಿ ಮಕ್ಕಳೇ. ಸೊ ಈ ಪ್ರಾಪರ್ಟೀಸ್ ಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗಣಿತ ಪ್ರಕಾಶಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಕೊಟ್ಟಿದ್ದಾನೆ. ತುಂಬ ಚೆನ್ನಾಗಿದೆ ಪ್ರಾಬ್ಲಮ್ಸು. ಇವತ್ತು ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್ ರಿಲೇಟೆಡ್ ಸುಮಾರು 5 to 6 ಕ್ವಶನ್ಸ್ ಇದೆ ಮಕ್ಕಳ. ಅದನ್ನು ಮಾಡೋಣ. ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಕ್ವಶನ್ಸ್. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನೀವು ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್ನ ಒಂದು ಸರಿ ರಿವೈಸ್ ಮಾಡಬೇಕು. ಓಕೆ, ನನ್ನ ಪ್ರೀವಿಯಸ್ ಕ್ಲಾಸಸ್ನ ನೋಡಿಲ್ಲ, ವೀಡಿಯೋಸ್ ನೋಡಿಲ್ಲ ಅಂತಂದರೆ ಅದನ್ನೆಲ್ಲ ನೋಡಿ, ಅದನ್ನು ಆದಮೇಲೆ ಸೊ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳ. ಓಕೆ, ಈಗ ಫಸ್ಟ್ ಪ್ರಾಬ್ಲಮ್ ನೋಡೋಣ. Write 5 numbers such that you can determine by looking at their units digit that they are not squares. ಓಕೆ, ಸೊ ನೀವು ರ್ಯಾಂಡಮ್ ಆಗಿ 5 ನಂಬರ್ಸ್ನ ಬರಿಬೇಕಂತೆ. ಆ್ಯಂಡ್ ಹೇಗಿರಬೇಕಪ್ಪ ನಂಬರ್ಸ್ ಅಂತಂದರೆ, ಇಫ್ ಯು ಲುಕ್ ಅಟ್ ದಿ ಯೂನಿಟ್ಸ್ ಪ್ಲೇಸ್ ಡಿಜಿಟ್, ಇಫ್ ಯು ಲುಕ್ ಅಟ್ ದಿ ಡಿಜಿಟ್ ಅಟ್ ದಿ ಯೂನಿಟ್ ಪ್ಲೇಸ್ ಆಫ್ ದೋಸ್ ನಂಬರ್ಸ್, ಯು ಕ್ಯಾನ್ ಬಿ 100% ಶ್ಯೂರ್ ದ್ಯಾಟ್ ದೇ ಆರ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಂತ. ಓಕೆ, ರ್ಯಾಂಡಮ್ ಆಗಿ ಯಾವ ನಂಬರ್ಸ್ ಆದ್ರೂ ಬರಿಬೋದು ನೀವು. ಆ್ಯಂಡ್ ದೇ ಆರ್ ಡೆಫಿನೆಟ್ಲಿ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಂತ ಆರಾಮ್ಸೆ ನೀವು ಹೇಳ್ಬಿಡ್ಬೋದು ಬೈ ಜಸ್ಟ್ ಲುಕಿಂಗ್ ಅಟ್ ದ ಯೂನಿಟ್ ಪ್ಲೇಸ್. ಓಕೆ ಮಕ್ಕಳ, ರೀಕಾಲ್ ಮಾಡ್ಕೊಳ್ಳಿ. ಆಲ್ ಸ್ಕ್ವೇರ್ ನಂಬರ್ಸ್ ದೇ ಎಂಡ್ ವಿತ್ ಸರ್ಟನ್ ನಂಬರ್ ಆಫ್ ಡಿಜಿಟ್ಸ್, ಸರ್ಟನ್ ಡಿಜಿಟ್ಸ್ ಅಲ್ವಾ. ಫ್ರಮ್ 0 to 9 ಡಿಜಿಟ್ಸಲ್ಲಿ ಎಂಡ್ ಆಗೇ ಆಗುತ್ತೆ. ಅಂದರೆ ಕೆಲವು ಸ್ಕ್ವೇರ್ ನಂಬರ್ಸ್ ಎಂಡ್ ಆಗುತ್ತೆ. ಓಕೆ, ಆ್ಯಂಡ್ ಆಲ್ ಸ್ಕ್ವೇರ್ ನಂಬರ್ಸ್, ಕೆಲವು ಸ್ಕ್ವೇರ್ ನಂಬರ್ಸ್ ಅಲ್ಲ, ಆಲ್ ಸ್ಕ್ವೇರ್ ನಂಬರ್ಸ್ ಎಂಡ್ ವಿತ್ ಸಮ್ ಡಿಜಿಟ್ಸ್ ಫ್ರಮ್ 0 to 9. ಬಟ್ ಒಂದು ಪ್ರಾಪರ್ಟಿ ಜ್ಞಾಪಕ ಇಟ್ಕೊಳ್ಳಿ, ಸ್ಕ್ವೇರ್ ನಂಬರ್ಸ್ ಅಲ್ಲದೆ ಇರೋವಂಥದ್ದು ಅಂದರೆ ನಾನ್ ಸ್ಕ್ವೇರ್ ನಂಬರ್ಸ್, ದೇ ವಿಲ್ ನಾಟ್ ಹ್ಯಾವ್ ಸರ್ಟನ್ ನಂಬರ್ ಆಫ್ ಡಿಜಿಟ್ಸ್. ಹೌದಾ? ಈಗ by looking at the units place of those numbers, we can 100% say that they are non-square numbers. ಓಕೆ, ಯಾವ್ದು ನಾನ್ ಸ್ಕ್ವೇರ್ ನಂಬರ್ಸು ನೋಡಿ. ಈ ಪ್ರಾಪರ್ಟಿ ನಿಮ್ಗೆ ಚೆನ್ನಾಗಿ ಜ್ಞಾಪಕ ಇರಬೇಕು. ಎ ಪರ್ಫೆಕ್ಟ್ ಸ್ಕ್ವೇರ್ ವಿಲ್ ನೆವರ್ ಎಂಡ್ ಇನ್ ದ ಫಾಲೋಯಿಂಗ್ ಡಿಜಿಟ್ಸ್ 2, 3, 7 ಮತ್ತು 8. ಜ್ಞಾಪಕ ಇಟ್ಕೋಬೇಕಿದು ಅಲ್ವಾ. ಸೊ ಎ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ವಿಲ್ ನೆವರ್ ಎಂಡ್ ಇನ್ ದೀಸ್ 2, 3, 7, 8 ಅಂದರೆ ಅದರ ಯೂನಿಟ್ಸ್ ಪ್ಲೇಸಲ್ಲಿ 2, 3, 7, 8 ಇರಲ್ಲ ಅಂತ. ಓಕೆ, ಸೊ ನಾವು ಏನು ಮಾಡಬೇಕು ಅಂತಂದರೆ ಮಕ್ಕಳ, ಜಸ್ಟ್ ಆ ನಂಬರ್ಸ್ನ ಬರೆಯೋಣ. ಸಮ್ ರ್ಯಾಂಡಮ್ ನಂಬರ್ಸ್ ನಿಮಗೆ ಮನಸ್ಸಿಗೆ ಬಂದಿದ್ದ ನಂಬರ್ನ ಬರೀರಿ. ಆ್ಯಂಡ್ ದೋಸ್ ನಂಬರ್ಸ್ ಮಸ್ಟ್ ಎಂಡ್ ವಿತ್ ದೀಸ್ ಡಿಜಿಟ್ಸ್. ಓಕೆ, ಸೊ ಈಗ ನಾನು ಬರಿತೀನಿ ನೋಡಿ, ಒಂದು ರ್ಯಾಂಡಮ್ ಆಗಿ ಬರಿತೀನಿ. ಲೆಟ್ಸೆ 2092 ಆಯಿತಾ. ದಿಸ್ ಈಸ್ ಎ ನಂಬರ್. ಬೈ ಲುಕಿಂಗ್ ಅಟ್ ದ ಯೂನಿಟ್ಸ್ ಪ್ಲೇಸಲ್ಲಿ ಮಕ್ಕಳ 2 ಇದೆ. ಓಕೆ, ವಿ ಕ್ಯಾನ್ ಸೇ ದಟ್ 2092 ಈಸ್ ಡೆಫಿನೆಟ್ಲಿ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, 2 ಇಂದ ಎಂಡ್ ಆಯಿತು. ಇನ್ನೊಂದು ಬರಿತೀನಿ ಮಕ್ಕಳ. ಓಕೆ, 143. ಎಸ್, 143 ಈಸ್ ಡೆಫಿನೆಟ್ಲಿ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಬಿಕಾಸ್ ಇಟ್ ಎಂಡ್ಸ್ ವಿತ್ ಡಿಜಿಟ್ 3. ನೆಕ್ಸ್ಟು ಇನ್ನೊಂದು ಬರೆಯೋಣ, 31097. ಓಕೆ, ಯಾವುದೋ ನಾನು ರ್ಯಾಂಡಮ್ ಆಗಿ ಬರೀತಾ ಇದ್ದೀನಿ, ರೈಟ್. ಸೊ ದಿಸ್ ನಂಬರ್ ಎಂಡ್ಸ್ ವಿತ್ ಡಿಜಿಟ್ 7, ದಿಸ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇನ್ನೊಂದು ಬರೀತೀನಿ, 1008. ದಿಸ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಬಿಕಾಸ್ ಇಟ್ ಎಂಡ್ಸ್ ವಿತ್ ಡಿಜಿಟ್ 8. ಸೊ 5 ನಂಬರ್ಸ್ ಅಂತ ಕೇಳಿದ್ದಾರೆ ಮಕ್ಕಳ. ನಾನು ಇನ್ನೊಂದು ನಂಬರ್ ಬರೀಬೋದು. ಲೆಟ್ಸ್ ಸೇ 1123. 1123 is definitely not a perfect square because it ends with digit 3. Okay, so ಈ ಪ್ರಾಪರ್ಟಿ ನಿಮಗೆ so all those numbers that end with one of these digits, they are definitely 100% sure that they are not perfect squares. Okay, next question ನೋಡೋಣ ಮಕ್ಕಳ. ನೋಡಿ, which of the following numbers have the digit 6 in the units place? ಅಂದಹಾಗೆ ಮಕ್ಕಳ ನೋಡಿ, ವಿಡಿಯೋ ಪಾಸ್ ಮಾಡಿ ಪ್ರೀವಿಯಸ್ ಪ್ರಾಬ್ಲಮ್ನ ಬರ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಕ್ವಶನ್ ಬರ್ಕೊಳ್ಳಿ, ಜೊತೆಗೆ ಆನ್ಸರ್ ಬರ್ಕೊಳ್ಳಿ. ರೈಟ್, ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್,
ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಹ್ಯಾವ್ ದಿ ಡಿಜಿಟ್ 6 ಇನ್ ದ ಯೂನಿಟ್ಸ್ ಪ್ಲೇಸ್. ಓಕೆ, ಸೊ ಮಕ್ಕಳ ಈಗ ಕೊಟ್ಟಿರೋ ಈ ನಂಬರ್ಸ್ ಇದೆಯಲ್ಲ, ಇದೆಲ್ಲ ಸ್ಕ್ವೇರ್ ನಂಬರ್ಸ್. ಓಕೆ, 38 ಸ್ಕ್ವೇರ್, 34 ಸ್ಕ್ವೇರ್, 46 ಸ್ಕ್ವೇರ್, 56 ಸ್ಕ್ವೇರ್, 74 ಸ್ಕ್ವೇರ್, 82 ಸ್ಕ್ವೇರ್, ಇದೆಲ್ಲ ಸ್ಕ್ವೇರ್ ನಂಬರ್ಸ್. ಓಕೆ, ಈ ಸ್ಕ್ವೇರ್ ನಂಬರ್ಸ್ ಡೂ ದೆ ಎಂಡ್ ವಿತ್ ಡಿಜಿಟ್ 6 ಅಂತ ಕೇಳಿದಾನೆ ಅವನು. ಅಥವಾ ವಿಚ್ ಆಫ್ ದೀಸ್ ನಂಬರ್ಸ್, ಸೊ ಎಷ್ಟೊಂದು ನಂಬರ್ಸ್ ಕೊಟ್ಟಿದ್ದಾರೆ, ಎಂಡ್ ವಿತ್ ಡಿಜಿಟ್ 6. ಓಕೆ, ಸೊ ಮಕ್ಕಳ ನೀವೊಂದು ಪ್ರಾಪರ್ಟಿ ಜ್ಞಾಪಕ ಇರಬೇಕು, ಆಯಿತಾ? ಇಫ್ ಎ ಸ್ಕ್ವೇರ್ ನಂಬರ್ ಎಂಡ್ಸ್ ಇನ್ ಡಿಜಿಟ್ 6 ಅವ್ರು ಕೊಟ್ಟಿದ್ದಾರೆ, ದೆನ್ ದ ನಂಬರ್ ಶುಡ್ ಎಂಡ್ ವಿತ್ ಈದರ್ ಡಿಜಿಟ್ 4 ಆರ್ ಡಿಜಿಟ್ 6. ಓಕೆ, ಈ ಪ್ರಾಪರ್ಟಿ ನಿಮ್ಗೆ ಜ್ಞಾಪಕ ಇದೆಯಾ? ಸೊ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಅಲ್ವಾ, ಇಫ್ ಎ ನಂಬರ್ ಎಂಡ್ಸ್ ವಿತ್ ಡಿಜಿಟ್ಸ್ 4 ಆರ್ 6, ದೆನ್ ಇಟ್ಸ್ ಸ್ಕ್ವೇರ್ ವಿಲ್ ಡೆಫಿನೆಟ್ಲಿ ಎಂಡ್ ವಿತ್ ಡಿಜಿಟ್ 6 ಅಲ್ವಾ? ಓಕೆ, ಸೊ ಈಗ ನಾವೇನು ಮಾಡಬೇಕು ಅಂತಂದರೆ, ಈ ನಂಬರ್ಸಲ್ಲಿ ಯಾವ್ಯಾವ ನಂಬರು ಎಂಡ್ಸ್ ವಿತ್ ಡಿಜಿಟ್ 4 ಆರ್ 6 ಅಂತ ನೋಡಬೇಕು, ಯಾವ್ಯಾವ ನಂಬರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ 38 ಸ್ಕ್ವೇರ್ ಅಂತ ಇದೆ, ರೈಟ್? ಸೊ ವಾಟ್ ಈಸ್ 38 ಸ್ಕ್ವೇರ್ ಮಕ್ಕಳ? 38 ಸ್ಕ್ವೇರ್ ಅಂದರೆ ಅರ್ಥ ಏನು? 38 ಸ್ಕ್ವೇರ್ ಮೀನ್ಸ್ 38 ಇಂಟು 38. ಓಕೆ, ಸೊ ನೀವು ಮಲ್ಟಿಪ್ಲೈ ಮಾಡಿದರೆ ಆ್ಯಕ್ಚುಲಿ ಈ ಸ್ಕ್ವೇರ್ ನಂಬರ್ ಇಲ್ಲ, ವಿಲ್ ನಾಟ್ ಎಂಡ್ ವಿತ್ ಡಿಜಿಟ್ 6. 8 into 8 is 64. So this number 38 into 38 will end with digit 4. It will never end with digit 6 ಅಲ್ವಾ? ಸೊ ನಾವು ಇಷ್ಟೇ ನಾವು ಮಾಡಬೇಕಾಗಿರೋದು. ಈ ನಂಬರ್ ತೊಗೊಳ್ತೀರಾ, ಈ ನಂಬರ್ ವಿಲ್ ಇಟ್ ಎಂಡ್ ವಿತ್ ಡಿಜಿಟ್ 4 ಆರ್ 6 ಅಂತ ನೋಡ್ತೀರಾ. ಇಫ್ ಇಟ್ ಎಂಡ್ಸ್ ವಿತ್ 4 ಆರ್ 6, ದೆನ್ ಡೆಫಿನೆಟ್ಲಿ the number, the square number will end with digit 6. Okay, so this number will not, nodi, this number will not with end with digit 6. Okay, 38 square. Nodi, yav number ends with digit 4 anta nodi, these are the numbers end with digit 4. This number, this square number ends, this number ends with digit 4. Yes, these numbers 46 square, 56 square, they end with digit 6. So these are the 4 numbers. Yavdu 4 numbers? So these are the 4 numbers. Yavdu 34 square, 74 square, 46 square, ಮತ್ತೆ 56 square. So these are the numbers that end with digit 4. So 34 square andre makla 34 into 34, 74 into 74, 46 into 46, 56 into 56. Nodadra, these are the numbers that end with digit 4 or 6. So definitely idara square ideyalla makla, idra square. So if you multiply and find the number, adana square number anta karitivi, definitely they end with digit 6. ಬೇರೆದು ನೋ, ಬೇರೆದು ಅಂದರೆ ಅದು ಸರ್ ಇದು ಆಗಲ್ಲ, ಇದು ಆಗಲ್ಲ, ಬಿಕಾಸ್ ದೇ ಎಂಡ್ ವಿತ್ ಡಿಜಿಟ್ 2. ಸೊ ದೀಸ್ ಆರ್ ದ 4 ನಂಬರ್ಸ್ ದಟ್ ಎಂಡ್ ವಿತ್ ಡಿಜಿಟ್ 6, ರೈಟ್? ಸೊ ನಾವು ಸಿಂಪಲ್ ಪ್ರಾಪರ್ಟಿ ಆಫ್ ಸ್ಕ್ವೇರ್ ನಂಬರ್ಸ್ ಇಲ್ಲಿ ಯೂಸ್ ಮಾಡಿದ್ದೀವಿ. ಓಕೆ, ಗುಡ್. ಸೊ ನೆಕ್ಸ್ಟ್ ನೋಡಿ ಮಕ್ಕಳ, ರೈಟ್, ಒಂದು ಫಿಗರ್ ಇಟ್ ಔಟ್ ಪ್ರಾಬ್ಲಮ್. ಓಕೆ, ಬರ್ಕೊಳ್ಳಿ. ವಿಚ್ ಆಫ್ ದಿ ಫಾಲೋಯಿಂಗ್ ನಂಬರ್ಸ್ ಆರ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ಸ್? ಓಕೆ, ಎಗೈನ್ ಮತ್ತೆ ಅದೇ, ಓಕೆ, ಅದೇ ಪ್ರಾಪರ್ಟಿ ನಿಮಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಆರ್ ನಾಟ್ 100% ಶ್ಯೂರ್ ದಟ್ ದೇ ಆರ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ಸ್? ಮಕ್ಕಳು ನೋಡಿ, ನಂಬರ್ಸ್ ದಟ್ ಎಂಡ್ ನಮಗೆ ಗೊತ್ತಿದೆ, ಸಾರಿ, ನಂಬರ್ಸ್ ದಟ್ ಎಂಡ್ ವಿತ್ ಡಿಜಿಟ್ 2, ಇಲ್ಲಿ ನೋಡಿ, ಇಲ್ಲಿ ಡಿಜಿಟ್ 2, ಡಿಜಿಟ್ 3 ಇಲ್ಲ, ಡಿಜಿಟ್ 8, ಡಿಜಿಟ್ 7 ಆರ್ ಡೆಫಿನೆಟ್ಲಿ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಓಕೆ, ಈಗ ತಾನೇ ನೋಡಿದ್ವಿ ನಾವು. ಓಕೆ, 2 ಪ್ರಾಬ್ಲಮ್ಸ್ ಮುಂಚೆ, ನಂಬರ್ಸ್ ದಟ್ ಎಂಡ್ ವಿತ್ ಡಿಜಿಟ್ 2, ಡಿಜಿಟ್ 8, ಡಿಜಿಟ್ 7, digit 3, they are definitely not perfect squares. So ivelла this, what about 1089? It ends with digit 9, so this may be a perfect square, may be a perfect square. Okay, 1089 is 100% not a perfect square anta helakagalla makla. It may be a perfect square. Okay, ಸರ್ ಅದು ಪರ್ಫೆಕ್ಟ್ ಸ್ಕ್ವೇರಾ ಅಲ್ವಾ ಅಂತ ಹೆಂಗೆ ಚೆಕ್ ಮಾಡ್ತೀರಾ?
ಜಸ್ಟ್ ನಾವು ಕಂಡುಹಿಡಿಬೋದು ಪರ್ಫೆಕ್ಟ್ ಸ್ಕ್ವೇರ್ ಅಂತ. ಆ್ಯಕ್ಚುಲಿ ಇಟ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇದು 33 ಸ್ಕ್ವೇರ್ ಅಂತೇನೋ ಬರುತ್ತೆ, 33 ಸ್ಕ್ವೇರ್. ಬಟ್ ದೀಸ್ ಆರ್ ದ 3 ನಂಬರ್ಸ್. By just looking at the units place, we can 100% say that they are not perfect squares. Okay na makla? So same reason. So which of the following numbers are not perfect squares? These are the numbers that are not perfect squares. So answer ee tara baritira: 2032, 2048 and 1027 or definitely not perfect squares. Not perfect squares. Why? Because each of these numbers end. Each of these numbers ಅನ್ನೋದಕ್ಕಿಂತ these numbers ಅಂತ ಬರೆಯೋಣ. Okay, because these numbers end with either digit 2, 7, of course 3 ನು ಬರೀತೀನಿ ಮಕ್ಕಳ, 3 or 8 ಆಯ್ತವಾ. therefore these are definitely not perfect squares. ಓಕೆ, ಸೊ ಇದು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 4th one, ರೈಟ್. ವಿಚ್ ಒನ್ ಅಮಾಂಗ್ 64 ಸ್ಕ್ವೇರ್, 4 ನಂಬರ್ ಕೊಟ್ಟಿದ್ದಾರೆ, ಹ್ಯಾಸ್ ಲಾಸ್ಟ್ ಡಿಜಿಟ್ 4. ಓಕೆ, ಅಗೈನ್ ಅನದರ್ ಪ್ರಾಪರ್ಟಿ, ರೈಟ್. ಸೊ ಇಫ್ ಎ ಸ್ಕ್ವೇರ್ ನಂಬರ್ ಎಂಡ್ಸ್ ವಿತ್ ಡಿಜಿಟ್ 4 ಅಂತಂದರೆ, ಯೋಚನೆ ಮಾಡಿ ಮಕ್ಕಳ, ಇಫ್ ಎ ಸ್ಕ್ವೇರ್ ನಂಬರ್ ಎಂಡ್ಸ್ ವಿತ್ ಡಿಜಿಟ್ 4 ಅಂತಂದರೆ, then the number must end with what? ನೋಡಿ, ನಿಮ್ಗೆ ಇಲ್ಲಿ ಗೊತ್ತಿದೆ, ನಿಮಗೆ ಇಲ್ಲಿ ನೋಡಿ, ಇಲ್ಲಿ this into this must, ನೋಡಿ ಅವ್ರು ಕೇಳ್ತಿರೋದು ಇಷ್ಟೇ. ಇಫ್ ಎ ಸ್ಕ್ವೇರ್ ನಂಬರ್ ಈಸ್ ಎಂಡಿಂಗ್ ವಿತ್ ಡಿಜಿಟ್ 4 ಅಂತಂದರೆ, then the numbers ಇದೆಯಲ್ಲ, they must definitely end with digit 2 ಅಲ್ವಾ ಮಕ್ಕಳ? because 2 into 2 is 4 ಅಲ್ವಾ? ಆಮೇಲೆ ಅಷ್ಟಲ್ಲೇ ನಿಂತಿಲ್ಲ. ಆಮೇಲೆ ನೋಡಿ, ಇಫ್ ಎ ಸ್ಕ್ವೇರ್ ನಂಬರ್ಸ್ ಈಸ್ ಎಂಡಿಂಗ್ ವಿತ್ ಡಿಜಿಟ್ 4 ಅಂತಂದರೆ, ದೆನ್ ದ ನಂಬರ್ಸ್ ಮಸ್ಟ್ ಎಂಡ್ ವಿತ್ ಡಿಜಿಟ್ 8 ಆಲ್ಸೋ. ಇಲ್ಲ 2 ಆಗಿರಬೇಕು, ಇಲ್ಲ 8 ಆಗಿರಬೇಕು, ಬಿಕಾಸ್ 8 8s are 64 ಅಲ್ವಾ? ಓಕೆ, ಹಾಗಾದರೆ ವಿಚ್ ಒನ್ ಅಮಾಂಗ್ ದಿಸ್ ಹ್ಯಾಸ್ ಲಾಸ್ಟ್ ಡಿಜಿಟ್ 4 ಅಂತಂದರೆ, ನೋಡಿ ಮಕ್ಕಳ, 64 into 64 ಇಲ್ಲ ಸರ್, 64 into 64 ದಿಸ್ ಈಸ್ ನಾಟ್ ಪಾಸಿಬಲ್ ಅಲ್ವ ಮಕ್ಕಳ? ನೋಡಿ, 64 ಸ್ಕ್ವೇರ್ ಅಂದರೆ ಏನು ಅರ್ಥ? ಈಗ 64 ಸ್ಕ್ವೇರ್ ಅಂತ ಇದೆ, 108 ಸ್ಕ್ವೇರ್ ಅಂತ ಇದೆ, 292 ಸ್ಕ್ವೇರ್ ಅಂತ ಇದೆ, 36 ಸ್ಕ್ವೇರ್ ಅಂತ ಇದೆ. ದೀಸ್ ಆರ್ ದ 4 ನಂಬರ್ಸ್. ಓಕೆ, 64 ಸ್ಕ್ವೇರ್ ಅಂದರೆ ಅರ್ಥ ಏನು? 64 into 64, ರೈಟ್. ಸೊ 4 into 4 16 ಬರುತ್ತೆ, 108 into 108. ಓಕೆ ಸರ್, 8 8 ಇದೆ ಸರ್, ದೇರ್ ಫೋರ್ ದಿಸ್ ವಿಲ್ ಡೆಫಿನೆಟ್ಲಿ ಎಂಡ್ ವಿತ್ ಡಿಜಿಟ್ 4. ನೆಕ್ಸ್ಟ್ ಮಕ್ಕಳ ನೋಡಿ, 292 into 292 ಸರ್, 2 2 ಇದೆ, ದೇರ್ ಫೋರ್ ಡೆಫಿನೆಟ್ಲಿ ದಿಸ್ ವಿಲ್ ಎಂಡ್ ವಿತ್ ಡಿಜಿಟ್ 2. ಇದು 36 into 36 ಮಕ್ಕಳ, ಗೊತ್ತಿದೆ ನಿಮಗೆ, ದಿಸ್ ವಿಲ್ ಎಂಡ್ ವಿತ್ ಡಿಜಿಟ್ 6. This will also end with digit 6. So what are the numbers that end with digit 4? 100 square, 292 square, 108 square, 292 square. ಆಯಿತಾ? ಸೊ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ ನಾವು? ವಿಚ್ ಪ್ರಾಪರ್ಟಿ ವಿ ಹ್ಯಾವ್ ಯೂಸ್ಡ್? ಇಫ್ ಎ ನಂಬರ್ ಎಂಡ್ಸ್ ವಿತ್ ಈದರ್ ಡಿಜಿಟ್ 2 or 8, then its square will end with digit 4, right? ಸೊ ಈ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ. ಓಕೆ, ಸೊ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಇದನ್ನು ಬರ್ಕೊಳ್ಳಿ. ಪ್ರಾಪರ್ಟಿ ಬರ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ದಿಸ್ ಈಸ್ ದ ಪ್ರಾಪರ್ಟಿ, ಇದನ್ನು ಅಳಿಸ್ತೀನಿ ನಾನು. ಎಸ್, ದಿಸ್ ಈಸ್ ದ ಪ್ರಾಪರ್ಟಿ, ಕರೆಕ್ಟಾ? ದಿಸ್ ಇಸ್ ದ ಪ್ರಾಪರ್ಟಿ. ಓಕೆ, ಸೊ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಓಕೆ ಸರ್. ನೆಕ್ಸ್ಟ್ ಮಕ್ಕಳ,
ಹೌ ಮೆನಿ ನಂಬರ್ಸ್ ಲೈ ಬಿಟ್ವೀನ್ ದ ಸ್ಕ್ವೇರ್ಸ್ ಆಫ್ ದಿ ಫಾಲೋಯಿಂಗ್ ನಂಬರ್ಸ್. ದಿಸ್ ಇಸ್ ಎ ಬ್ಯೂಟಿಫುಲ್ ಪ್ರಾಬ್ಲಮ್, ತುಂಬ ಚೆನ್ನಾಗಿದೆ ಈ ಪ್ರಾಬ್ಲಮ್ಮು. ಹೌ ಮೆನಿ ನಂಬರ್ಸ್ ಲೈ ಬಿಟ್ವೀನ್ ದ ಸ್ಕ್ವೇರ್ಸ್ ಆಫ್ ದಿ ಫಾಲೋಯಿಂಗ್ ನಂಬರ್ಸ್? 16 and 17, 99 and 100. ಓಕೆ, ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಈ ಪ್ರಾಬ್ಲಮ್ ಬರ್ಕೊಳ್ಳಿ, ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಎಸ್, ಸೊ ಮಕ್ಕಳ ಯೋಚನೆ ಮಾಡಿದ್ರಾ? ಮಕ್ಕಳ ನೋಡಿ, ಜಸ್ಟ್ ಜ್ಞಾಪಿಸ್ಕೊಳ್ಳಿ, ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್ ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಆರ್ ದೇರ್? ನಾವೊಂದು ಆ್ಯಕ್ಟಿವಿಟಿ ಮಾಡಿ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಓಕೆ, ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್. ಕಾನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್ ಅಂದ್ರೇನು ನೋಡಿ, 16 ಸ್ಕ್ವೇರ್ ಮತ್ತು 17 ಸ್ಕ್ವೇರ್. 16 ಸ್ಕ್ವೇರ್ ಮತ್ತು 17 ಸ್ಕ್ವೇರ್ ಅವೆರಡರ ನಡುವೆ ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಆರ್ ದೇರ್ ಅಂತ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಓಕೆ, ಸೊ ಈ ಒಂದು ಪ್ರಾಪರ್ಟಿ ಇದೆಯಲ್ಲ ಮಕ್ಕಳ, ಅದ್ರ ಮೇಲೆ ಈ ಪ್ರಾಬ್ಲಮ್. ಓಕೆ, ಸೊ ಇಫ್ ಯು ರಿಕಾಲ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಸ್ಕ್ವೇರ್ಸ್ n ಸ್ಕ್ವೇರ್ ಮತ್ತು n+1 ಸ್ಕ್ವೇರ್ ಅಂತ ತಿಳ್ಕೊಳ್ಳಿ. ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಲೈ? ದೇರ್ ಆರ್ 2n ನಾನ್ ಸ್ಕ್ವೇರ್ ನಂಬರ್ಸ್. ಓಕೆ, ಜ್ಞಾಪಿಸ್ಕೊಳ್ಳಿ. ಸೊ ದಿಸ್ ಈಸ್ ದ ಪ್ರಾಪರ್ಟಿ ಐ ಆಮ್ ಟಾಕಿಂಗ್ ಅಬೌಟ್. ದ ನಂಬರ್ ಆಫ್ ನಾನ್ ಸ್ಕ್ವೇರ್ಸ್ ದಟ್ ಅಪಿಯರ್ ಬಿಟ್ವೀನ್ n ಸ್ಕ್ವೇರ್ ಆ್ಯಂಡ್ n+1 ಹೋಲ್ ಸ್ಕ್ವೇರ್ ಈಸ್ ಗಿವನ್ ಬೈ 2n. ಓಕೆ, ಸೊ ಕ್ವಿಕ್ಕಾಗಿ ನಾನು ನಿಮಗೆ ಇದರ ಅರ್ಥ ಏನು ಅಂತ ತೋರಿಸ್ತೀನಿ ಮಕ್ಕಳ, ಕ್ವಿಕ್ಕಾಗಿ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ದೇರ್ ಆರ್ 2 ಸ್ಕ್ವೇರ್ ನಂಬರ್ಸ್. ಯಾವ್ದ್ಯಾವುದು? ಸುಮ್ಮನೆ ಕನ್ಸಿಡರ್, ಚಿಕ್ಕ ನಂಬರ್ ತೊಗೋಣ, 3 ಸ್ಕ್ವೇರ್. ಓಕೆ, ಆ್ಯಂಡ್ ಲೆಟ್ಸ್ ಸೇ 4 ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ ಏನು ಮಕ್ಕಳ? 3 ಸ್ಕ್ವೇರ್ ಅಂತಂದರೆ 9 ಸರ್. 4 ಸ್ಕ್ವೇರ್ ಅಂದರೆ ಏನು ಮಕ್ಕಳ? 4 ಸ್ಕ್ವೇರ್ ಅಂದರೆ 16. ಆಯಿತಾ? ದೀಸ್ ಆರ್ ದ 9 and 16 ಆರ್ ದ 2 ಸ್ಕ್ವೇರ್ ಕಾನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್. ಓಕೆ, 3 ಸ್ಕ್ವೇರ್ 4 ಸ್ಕ್ವೇರ್. ಕಾನ್ಸಿಕ್ಯೂಟಿವ್ ಅಂದರೆ ಒಂದು ನಂತರ ಇಮ್ಮಿಡಿಯೇಟ್ಲಿ ಬರೋದು. ಓಕೆ, 3 ಸ್ಕ್ವೇರ್ ಮತ್ತು 4 ಸ್ಕ್ವೇರ್. 3 ಸ್ಕ್ವೇರ್ ಮತ್ತು 5 ಸ್ಕ್ವೇರ್ ದೇ ಆರ್ ನಾಟ್ ಕಾನ್ಸಿಕ್ಯೂಟಿವ್. 3 ಸ್ಕ್ವೇರ್ ಆದಮೇಲೆ ಬರೋದು 4 ಸ್ಕ್ವೇರ್. ದೇರ್ಫೋರ್ ದೀಸ್ ಟು ಆರ್ ಕಾಲ್ಡ್ ಕಾನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್. ಓಕೆ, ಬಿಟ್ವೀನ್ 9 and 16 ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಆರ್ ದೇರ್? ಸರ್ 9 ಆದಮೇಲೆ 10 ಇದೆ ಸರ್, 11 ಇದೆ ಸರ್, 12, 13, 14, 15. ಓಕೆನಾ ಮಕ್ಕಳ? ಸೊ ದಟ್ ಮೀನ್ಸ್ ದೀಸ್ are the numbers, these are the non-square numbers. Non-square numbers. Non-squares ಅಂತ ಬರಿತೀನಿ ನಾನು, non-squares. So 9 is a square number, 16 is a square number, but in between 9 and 16, these are the non-square numbers. Okay, how many non-square numbers are there? 1, 2, 3, 4, 5, 6. There are 6 non-square numbers. ಹೌದಲ್ವಾ? ಬಿಟ್ವೀನ್ 9 and 16 ದೇರ್ ಆರ್ 6 ನಾನ್ ಸ್ಕ್ವೇರ್ ನಂಬರ್ಸ್. ಮಕ್ಕಳ ಇದನ್ನು n ಅಂತ ತಗೊಳ್ಳಿ, ದಿಸ್ ಈಸ್ n, 9ನ n ಅಂತ ತಗೊಳ್ಳಿ. ಇದು n+1. 9 ಅಂದರೆ ಇದು 3. ಓಕೆ, ಇದು n ಸ್ಕ್ವೇರ್, ಇದು n+1 ಹೋಲ್ ಸ್ಕ್ವೇರ್. ಇದು 3 ಸ್ಕ್ವೇರ್, ಇದು 3+1 ಅಂದರೆ 4 ಸ್ಕ್ವೇರ್. ಓಕೆ, ಬಿಟ್ವೀನ್ n ಸ್ಕ್ವೇರ್ ಆ್ಯಂಡ್ n+1 ಹೋಲ್ ಸ್ಕ್ವೇರ್ ಹೌ ಮೆನಿ ನಾನ್ ಸ್ಕ್ವೇರ್ಸ್ ಆರ್ ದೇರ್? 2n. 2n ಅಂದರೆ ಏನು ಮಕ್ಕಳ? 2 ಇಂಟು ಇಲ್ಲಿ n ಅಂತಂದರೆ 3. n ಅಂತಂದರೆ 3. ಸೊ 2 ಇಂಟು 3 ವಿಚ್ ಈಸ್ 6. ಸೊ ಬಿಟ್ವೀನ್ n ಸ್ಕ್ವೇರ್ ಆ್ಯಂಡ್ n+1 ಹೋಲ್ ಸ್ಕ್ವೇರ್ ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಆರ್ ದೇರ್? 2n ನಾನ್ ಸ್ಕ್ವೇರ್ ನಂಬರ್ಸ್. ಓಕೆ, ಸೊ ಇಲ್ಲಿ ಇವ್ರೇನು ಕೇಳ್ತಿದ್ದಾರೆ ಮಕ್ಕಳ, ಈ ಪ್ರಾಬ್ಲಮ್ನ 2 ಥರ ನಾವು ಸಾಲ್ವ್ ಮಾಡ್ಬೋದು. ಈ ಪ್ರಾಪರ್ಟಿ ಗೊತ್ತಿರೋದ್ರಿಂದ ನಾನು ಈ ರೀತಿ ಸಾಲ್ವ್ ಮಾಡ್ತಾ ಇದ್ದೀನಿ. ಇದೇ ಪ್ರಾಬ್ಲಮ್ನ ಮುಂದೆ ನಾನು ಇನ್ನೊಂದು ಥರ ಸಾಲ್ವ್ ಮಾಡ್ತೀನಿ, ಆಮೇಲೆ ನೋಡಿರಂತೆ ನೀವು ಅದನ್ನು. ಓಕೆ, ಈಗೇನು ಕೊಟ್ಟಿದ್ದಾರೆ? ದೇರ್ ಆರ್ ನೋಡಿ ಮಕ್ಕಳ, ಈಗ 16 and 17 ಅಂತ ಕೊಟ್ಟಿದ್ದಾರೆ. 16 and 17 ನಾವೇನು ಕಂಡುಹಿಡಿಬೇಕು ಸರ್? 16 ಸ್ಕ್ವೇರ್ ಮತ್ತು 17 ಸ್ಕ್ವೇರ್ ನಡುವೆ, ಓಕೆ, ಇವೆರಡರ ನಡುವೆ ಹೌ ಮೆನಿ ನಾನ್ ಸ್ಕ್ವೇರ್ಸ್ ಆರ್ ದೇರ್ ಅಂತ ಕಂಡುಹಿಡಿಬೇಕು ನಾವು. ಹೌ ಮೆನಿ ನಾನ್ ಸ್ಕ್ವೇರ್ಸ್, ರೈಟ್? ಸೊ ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ವಾಟ್ ಈಸ್ n? ಇಲ್ಲಿ n ಅಂತಂದರೆ 16.
ಕರೆಕ್ಟಾ? ಎನ್ ಅಂದರೆ 16. ಸೊ ದೇರ್ ಫೋರ್ ಇದ್ರ ಪ್ರಕಾರ ನಂಬರ್ ಆಫ್ ನಾನ್ ಸ್ಕ್ವೇರ್ಸ್ is 2n, which is 2 into 16, which is 32. Okay, so there are 32 non-square numbers, okay, between 16 square and 17 square. Right, how many numbers ಅಂತಂದರೆ ಆಫ್ ಕೋರ್ಸ್ ನಾನ್ ಸ್ಕ್ವೇರ್ ನಂಬರ್ಸ್ ಅಂತ. ಸೊ ಇದು ಅರ್ಥ ಆಯಿತು ಅಂತ ನಿಮ್ಗೆ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಮಕ್ಕಳ, 9900 ವಿಡಿಯೋ ಪಾಸ್ ಮಾಡಿ ಇದನ್ನು ಬರ್ಕೊಳ್ಳಿ. ಸೆಕೆಂಡ್ ಒನ್ ನೋಡಿ ಮಕ್ಕಳ, 99 and 100 ಅಂತ ಕೊಟ್ಟಿದ್ದಾನೆ. ರೈಟ್, ಸೊ 99 ಸ್ಕ್ವೇರ್ ಮತ್ತು 100 ಸ್ಕ್ವೇರ್, ದೀಸ್ ಆರ್ ಟೂ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್. ಇದ್ರ ಮಧ್ಯೆ ದೇರ್ ಆರ್ ಸೋ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್. ಸೊ ಹೌ ಮೆನಿ ನಾನ್ ಸ್ಕ್ವೇರ್ಸ್ ಆರ್ ದೇರ್? ನಾನ್ ಸ್ಕ್ವೇರ್ ನಂಬರ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ n ಈಸ್ ನಥಿಂಗ್ ಬಟ್ 99. ದೇರ್ ಫೋರ್ number of non-squares is equal to 2n, which is 2 into 99, okay, which is 198. ಸೊ ನಿಮ್ಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಯೂಟಿಫುಲ್ ಪ್ರಾಬ್ಲಮ್. ಈ ಪ್ರಾಪರ್ಟಿ ನಿಮಗೆ ಜ್ಞಾಪಕ ಇರಬೇಕು ಮಕ್ಕಳ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಓಕೆ, ಸೊ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಆ್ಯಂಡ್ ನೌ ವಿಲ್ ಕಮ್ ಟು ದ ಲಾಸ್ಟ್ ಪ್ರಾಬ್ಲಮ್, ರೈಟ್, ಫಾರ್ ದಿಸ್ ಕ್ಲಾಸ್. ಓಕೆ, ದಿಸ್ ಈಸ್ ಆಲ್ಸೋ ಎ ಬ್ಯೂಟಿಫುಲ್ ಪ್ರಾಬ್ಲಮ್. ಮಕ್ಕಳ ಈ ಪ್ರಾಬ್ಲಮ್ಮು ಅಷ್ಟೇ, ವಿ ಕ್ಯಾನ್ ಡೂ ಇಟ್ ಇನ್ 2 different ways. Okay, but ಈ ಪ್ರಾಬ್ಲಮ್ಮು ಇಟ್ ಈಸ್ ರಿಲೇಟೆಡ್ ಟು ದು ಪ್ರೀವಿಯಸ್ ಪ್ರಾಬ್ಲಮ್ಗೆ ಸಂಬಂಧಿಸಿದ್ದು. ಸೊ ದೇರ್ ಫೋರ್ ಆ ಪ್ರೀವಿಯಸ್ ಪ್ರಾಬ್ಲಮ್ನ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಮಾಡೋಣ, ಆಯಿತಾ? ಸೊ ಗಿವನ್ 125 ಸ್ಕ್ವೇರ್ ಇಸ್ ಈಕ್ವಲ್ ಟು 15625. 125 ಸ್ಕ್ವೇರ್ ಅಂದರೆ ಏನು? 15625 ಕೊಟ್ಬಿಟ್ಟಿದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 126 ಸ್ಕ್ವೇರ್? 126 ಸ್ಕ್ವೇರ್ ಮಕ್ಕಳ, ರಿಮೆಂಬರ್ 125 ಸ್ಕ್ವೇರ್ ಮತ್ತು 126 ಸ್ಕ್ವೇರ್, these are consecutive square numbers. ಹೌದಾ? ಎಲ್ಲರೂ ಒಪ್ಕೊಳ್ತೀರಾ? ಓಕೆ ಸರ್, ಹಾಗಾದರೆ ಈ 125 ಸ್ಕ್ವೇರ್ ಮತ್ತು 126 ಸ್ಕ್ವೇರ್ ಮಧ್ಯ ದೇರ್ ಆರ್ ಸೋ ಮೆನಿ ನಾನ್ ಸ್ಕ್ವೇರ್ಸ್, ರೈಟ್? 125 ಸ್ಕ್ವೇರ್ ಅಂದರೆ ಏನು ಮಕ್ಕಳ? ಅವ್ರು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸರ್ 125 ಸ್ಕ್ವೇರ್ ಅಂತಂದರೆ 15625 ಅಂತ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ, ರೈಟ್? ಓಕೆ, ಸೊ ನಾವು ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ 126 ಸ್ಕ್ವೇರ್. 126 ಸ್ಕ್ವೇರ್ ಅಂದರೆ ಏನು? ವಿತೌಟ್ ಮಲ್ಟಿಪ್ಲೈ ಮಾಡಬಾರ್ದು ನಾವು. 126 ಇಂಟು 126 ಅಂತ ಮಾಡಬಾರ್ದು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 126 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಬಿಟ್ವೀನ್ 125 ಸ್ಕ್ವೇರ್ ಆ್ಯಂಡ್ 126 ಸ್ಕ್ವೇರ್, ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಆರ್ ದೇರ್? ಎಸ್, ನಿಮಗೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾವು ಮಾಡಿದ್ದೀವಿ. ಬಿಟ್ವೀನ್ 125 ಸ್ಕ್ವೇರ್ ಆ್ಯಂಡ್ 126 ಸ್ಕ್ವೇರ್ ದೇರ್ ಆರ್ 2 into 125 ನಾನ್ ಸ್ಕ್ವೇರ್ ನಂಬರ್ಸ್ ಅಲ್ವಾ? 2 into 125 ಅಂದರೆ ಎಷ್ಟು? 250. ಮಕ್ಕಳ ಇಲ್ಲಿ ನೋಡಿ, there are 250 ನಾನ್ ಸ್ಕ್ವೇರ್ಸ್. 250. ಈ 250 ಹೆಂಗೆ ಬಂತು ನೋಡಿ, ಬರಿತೀನಿ. ಸೊ ನಂಬರ್ ಆಫ್ ನಾನ್ ಸ್ಕ್ವೇರ್ಸ್ ಬಿಟ್ವೀನ್ ಯಾರ್ಯಾರು 125 ಸ್ಕ್ವೇರ್ ಆ್ಯಂಡ್ 126 ಸ್ಕ್ವೇರ್ ಈಸ್ ನಥಿಂಗ್ ಬಟ್ 2 into 125, which is 250. There are 250 non-square numbers. Okay, ಈ ಥರ 250 non-square numbers. ಓಕೆ ಸರ್, ಅಂದರೆ ಯಾವ್ದ್ಯಾವುದು ಮಕ್ಕಳು 250 non-square numbers? 15626 ನೋಡಿ, 15625 ಆದಮೇಲೆ ಯಾವುದು? 15626, 15627, 15628, ಈ ಥರ ಎಷ್ಟಿದೆ? 250 non-square numbers. ಓಕೆ,
ನೋಡಿ 15626, 15627, 15628. ಓಕೆ, ಡಟ್. ಲಾಸ್ಟ್ ನಂಬರ್ ಯಾವುದು ಮಕ್ಕಳ? ಯಾವುದು ಲಾಸ್ಟ್ ನಾನ್ ಸ್ಕ್ವೇರ್ ನಂಬರ್? ಯಾವುದು? ವಾಟ್ ಈಸ್ ದ ಲಾಸ್ಟ್ ನಾನ್ ಸ್ಕ್ವೇರ್ ನಂಬರ್? ವಿಚ್ ಈಸ್ ದ ಲಾಸ್ಟ್ ನಾನ್ ಸ್ಕ್ವೇರ್ ನಂಬರ್? ಓಕೆ, ಸೊ ಲಾಸ್ಟ್ ನಾನ್ ಸ್ಕ್ವೇರ್ ನಂಬರ್ ಈಸ್ 15625 ಪ್ಲಸ್ 250 ಅಲ್ವಾ? ಪ್ಲಸ್ 250 ಆ್ಯಡ್ ಮಾಡಿದರೆ ಲಾಸ್ಟ್ ನಾನ್ ಸ್ಕ್ವೇರ್ ನಂಬರ್ ಬರುತ್ತೆ. ಲಾಸ್ಟ್ ನಾನ್ ಸ್ಕ್ವೇರ್ ನಂಬರ್, ರೈಟ್? ಸೊ ಇಲ್ಲಿ ನೋಡಿ, ಸೊ 15625ಗೆ ಇಫ್ ಯು ಆ್ಯಡ್ 250, 15625ಗೆ ಇಫ್ ಯು ಆ್ಯಡ್ 250 ಬಿಕಾಸ್ 250 ನಾನ್ ಸ್ಕ್ವೇರ್ ನಂಬರ್ಸ್ ಆರ್ದೆ, ಆವಾಗ ನಿಮಗೆ ಇದು ಸಿಗುತ್ತೆ, ಈ ನಂಬರ್ ಸಿಗುತ್ತೆ. ಓಕೆ, ಇದಕ್ಕೆ ಇನ್ನೂ ಒಂದು ಆ್ಯಡ್ ಮಾಡಿದರೆ ಆವಾಗ ನಿಮಗೆ 126 ಸ್ಕ್ವೇರ್ ಸಿಕ್ಬಿಡುತ್ತೆ, ಇದು ಸಿಕ್ಬಿಡುತ್ತೆ. ಇನ್ನೂ ಒಂದು ಆ್ಯಡ್ ಮಾಡಬೇಕು, ರೈಟ್? ಸೊ 15625ಗೆ 250 ಆ್ಯಡ್ ಮಾಡಿದ್ರೆ ಇದು ಸಿಗುತ್ತೆ, ಪ್ಲಸ್ ಒನ್ ಅಂದರೆ ಅರ್ಥ 15625 ಪ್ಲಸ್ 251 ಆ್ಯಡ್ ಮಾಡಿದರೆ ವಾಟ್ ಯು ಗೆಟ್ ಈಸ್ 126 ಸ್ಕ್ವೇರ್. 126 ಸ್ಕ್ವೇರೇ ಸಿಗುತ್ತೆ ನಿಮ್ಗೆ. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಸೊ ನೋಡಿ, ಆಪ್ಷನ್ ನೋಡಿ, ಇಲ್ಲಿ ಇಷ್ಟೊಂದು ಆಪ್ಷನ್ ಇದೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 126 ಸ್ಕ್ವೇರ್? ಇಟ್ ಈಸ್ 15625 ಪ್ಲಸ್ 251. ದಿಸ್ ಈಸ್ ದ ಆಪ್ಷನ್. 126 ಸ್ಕ್ವೇರ್ ಬೇಕು ಅಂತಂದರೆ ಮಕ್ಕಳು 250 ಆ್ಯಡ್ ಮಾಡಿದರೆ ನಿಮಗೆ ಲಾಸ್ಟ್ ನಾನ್ ಸ್ಕ್ವೇರ್ ನಂಬರ್ ಸಿಗುತ್ತೆ. 126 ಸ್ಕ್ವೇರ್ ಸಿಗಲ್ಲ ನಿಮಗೆ, 126 ಸ್ಕ್ವೇರ್. ಸೊ ನೀವು 15625ಗೆ 251 ಆ್ಯಡ್ ಮಾಡಿದರೆ ನಿಮ್ಗೆ ಯು ವಿಲ್ ಗೆಟ್ 126 ಸ್ಕ್ವೇರ್. ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಅದರಲ್ಲೂ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ನೋಡಿ ಮಕ್ಕಳ, ಈಗ ನಾನು ಪ್ರೀವಿಯಸ್ ತೊಗೊಂಡಿದ್ದೆ 3 ಸ್ಕ್ವೇರ್ ಮತ್ತು 4 ಸ್ಕ್ವೇರ್ ಅಂತ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ತೊಗೊಂಡಿದ್ದೆ ಅಲ್ವಾ? 3 ಸ್ಕ್ವೇರ್ ಮತ್ತು 4 ಸ್ಕ್ವೇರ್ ನಡುವೆ ಎಷ್ಟು ನಾನ್ ಸ್ಕ್ವೇರ್ ನಂಬರ್ಸ್ ಇದೆ? ಸರ್ 6 ನಾನ್ ಸ್ಕ್ವೇರ್ ನಂಬರ್ಸ್ ಇದೆ. ಯಾವ್ದು ಮಕ್ಕಳೇ? ಇದು 9 ಇದು. ದಿಸ್ ಈಸ್ 3 ಸ್ಕ್ವೇರ್ ಅಂದರೆ 9, 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16. ಸೊ ನಾನ್ ಸ್ಕ್ವೇರ್ ನಂಬರ್ಸ್ ಯಾವ್ದು ಇದೆಯಪ್ಪ ಸರ್? 10, 11, 12, 13, 14, 15. ಹೌದಾ? ಎಷ್ಟು ನಾನ್ ಸ್ಕ್ವೇರ್ ನಂಬರ್ಸ್ ಆಯ್ತಪ್ಪ ಸರ್? 6 ಆಯಿತು. ಸಾರಿ, ಎಸ್, 2 into 3 6 ಆಯಿತು. 1 2 3 4 5 6 ದೇರ್ ಆರ್ 6 ನಾನ್ ಸ್ಕ್ವೇರ್ ನಂಬರ್ಸ್. ಈಗ ನೋಡಿ, ಈ 9ಗೆ ನಾನು 6 ಆ್ಯಡ್ ಮಾಡಿದ್ರೆ, ಬಿಕಾಸ್ 6 ನಾನ್ ಸ್ಕ್ವೇರ್ ನಂಬರ್ಸ್ ಇದೆ, ಎಷ್ಟು ಸಿಗುತ್ತೆ ನನಗೆ? 15, ವಿಚ್ ಈಸ್ ದ ಲಾಸ್ಟ್ ನಾನ್ ಸ್ಕ್ವೇರ್ ನಂಬರ್. ನನಗೆ 16 ಸಿಗಬೇಕು ಅಂತಂದರೆ ಐ ಹ್ಯಾವ್ ಟು ಆ್ಯಡ್ ಒನ್ ಮೋರ್. 15 ಪ್ಲಸ್ 1 ದಟ್ ಈಸ್ 16. ಇನ್ನೊಂದು ಆ್ಯಡ್ ಮಾಡಬೇಕು ನಾನು, ಹೌದಾನೆ? ರೈಟ್. ಸೊ ಅದಕ್ಕೆ 9 + 6 + 1 ಮಾಡಿದರೆ, 9 + 6 + 1 ಆ್ಯಡ್ ಮಾಡಿದರೆ ನನಗೆ ನೆಕ್ಸ್ಟ್ ಸ್ಕ್ವೇರ್ ನಂಬರ್ ಸಿಗುತ್ತೆ. ಓಕೆ, ಇದೇ ಥರ ಮಕ್ಕಳನ್ನ ನಾನು ಇಲ್ಲಿ ಮಾಡಿರೋದು ಸೇಮ್. ಸೊ ಯಾಕೆ 15625 + 251 ಗೊತ್ತಾಯ್ತಲ್ಲ? ಸೊ 251 ಯಾಕೆ ಆ್ಯಡ್ ಮಾಡಬೇಕು? ಬಿಕಾಸ್ 126 ಸ್ಕ್ವೇರ್ ಮತ್ತು 125 ಸ್ಕ್ವೇರ್ ನಡುವೆ 250 ನಾನ್ ಸ್ಕ್ವೇರ್ ನಂಬರ್ಸ್ ಇದೆ. ಪ್ಲಸ್ 1 ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ ದ ಸ್ಕ್ವೇರ್ ನಂಬರ್ ಇಟ್ ಸೆಲ್ಫ್, 126 ಸ್ಕ್ವೇರ್. ಸೊ ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವೆರಿ ಗುಡ್. ಸೊ ಮಕ್ಕಳು ತುಂಬ ಚೆನ್ನಾಗಿತ್ತು, ಈ ಪ್ರಾಬ್ಲಮ್ಸು ತುಂಬ ಚೆನ್ನಾಗಿದೆ. ವಿಡಿಯೋ ಪಾಸ್ ಮಾಡಿ ಇದನ್ನು ಬರ್ಕೊಳ್ಳಿ. ನಿಮಗೆ ಮತ್ತೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಮತ್ತೆ ಇನ್ನೊಂದು ಸರಿ ಈ ವಿಡಿಯೋನ ನೋಡಿ, ಮತ್ತು ನನ್ನ ಪ್ರೀವಿಯಸ್ ಕ್ಲಾಸಸ್ನ ನೀವು ನೋಡಿದರೆ, ಓಕೆ, ಇದನ್ನೆಲ್ಲ ನಾನು ಮತ್ತೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಮಕ್ಕಳ ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಟಾಕ್ ಅಬೌಟ್ ಪ್ಯಾಟ್ರನ್ಸ್ ಇನ್ ಸ್ಕ್ವೇರ್ ನಂಬರ್ಸ್. ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಾಟ್ ಆರ್ ದ ಪ್ಯಾಟ್ರನ್ಸ್ ವಿ ಸಿ ಇನ್ ಸ್ಕ್ವೇರ್ ನಂಬರ್ಸ್? ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್ ಮಕ್ಕಳ.